ಬಸವಣ್ಣ ಹೇಳ್ತಾನೆ, ನುಡಿದರೆ ಮುತ್ತಿನ ಹಾರದಂತಿರಬೇಕು. ಹೇಗೆ ಹೇಳ್ತಾನೆ ಬಸವಣ್ಣ ಅಂದ್ರೆ, ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಕೆಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಹೌದು 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 ಅನ್ನಬೇಕಂತ. ಕುಮಾರಸ್ವಾಮಿ ಅಂತ ವ್ಯಕ್ತಿ. ಕುಮಾರಸ್ವಾಮಿ ಅಂತ ವ್ಯಕ್ತಿ ಅಂದ್ರೆ ನುಡಿದರೆ ಮುತ್ತಿನ ಹಾರದಿರು. ಕುಮಾರಸ್ವಾಮಿ ಎಂದನ ಭರವಸೆ ಕೊಟ್ಟಾನೆ, ಇವ್ರು ಕೊಟ್ಟಂಗೆ ಗ್ಯಾರಂಟಿ. ನಾನು 2 ಸತ್ತಿರೋ ನನಗೆ ಗೊತ್ತಿನ ಅಂತೇನು ಗ್ಯಾರಂಟಿ ಕೊಟ್ಟಿದ್ದ. ಅದಕ್ಕೆ ಬಸವಣ್ಣ ಏನು ಹೇಳ್ತಾನೆ ಅಂದ್ರೆ, ಆಡದೆ ಮಾಡುವವನು ರೂಢಿಯಲ್ಲಿ ಉತ್ತಮನು, ಆಡದೆ ಮಾಡುವವನು ರೂಢಿಯಲ್ಲಿ ಉತ್ತಮನು, ಆಡಿ ಮಾಡಿದವನು ಮಧ್ಯಮನು, ಆಡಿನೂ ಮಾಡದವನು ಅಧಮನು ಅಂತ. ಕುಮಾರಸ್ವಾಮಿ ಅವರು ಆಡ್ಲಾರ್ದೆ ಮಾಡಿರ್ತಕ್ಕಂಥವನ್ನ ಬಹಳ ನೋಡಿದ್ದೇವೆ ನಾವು. ಅಂತ ಅದ್ಭುತವಾದಂಥ ಶಕ್ತಿ ಸನ್ಮಾನ್ಯ ಶ್ರೀ ಕುಮಾರಸ್ವಾಮಿ ಅವರು. ಕುಮಾರಸ್ವಾಮಿ ಅವರು ರಿಮ್ಸ್ ಹಾಸ್ಪಿಟ್ಲ್ ಮಾಡಿದ್ರು. ಅಣ್ಣ ನೀನು ಕೈ ಮುಗಿತೀನಿ, ನಂದೊಂದು ಹೆಸರು ಬೀಳುತ್ತದೆ, ಅದು ಗೋಡೆ ಮೇಲೆ, ಆ ಕಲ್ಲಿನ ಮೇಲೆ ನಿನ್ನ ಕಾಲು ಬೀಳ್ತೀನಿ, ಬಾರಪ್ಪ ಉದ್ಘಾಟನೆ ಮಾಡೋದು. ಅದು ಯಾವ ದೊಡ್ಡ ಕೆಲಸ ಅಂತ ಹೋಗಿ ಉದ್ಘಾಟನೆ ಮಾಡ. ಮೆಡಿಕಲ್ ಕಾಲೇಜ್ ಮಾಡಿದ್ದು ದೊಡ್ಡ ಕೆಲಸ ಅಂದ್ರೆ ಎಂಥ ದೊಡ್ಡ ಕೆಲಸ ಮಾಡ. ಬಿಡಣ್ಣ ನೀನು ಹೋಗಿ ಮಾಡು, ಬಾರೆ ಅಣ್ಣ ನೀವು ಮಾಡಿದ್ರೆ ಅದಕ್ಕೆ ದೊಡ್ಡ ಗೌರವ ಬರ್ತದೆ ಬಾರ ಅಂದ್ರೆ ಬರಲಿಲ್ಲ. ಈಗ ಬಾತ್ರೂಮಿಗೆ ಉದ್ಘಾಟನೆ ಮಾಡಕ್ ಹೋಗ್ತಾರೆ ಮುಖ್ಯಮಂತ್ರಿಗಳು. ಬಾತ್ರೂಮ್ ಐತಿ ಬರಪ್ಪ ಉದ್ಘಾಟನೆ ಮಾಡಕ್ ಹೋಗ. ಹಂಗೆ ಕುಮಾರಸ್ವಾಮಿ ಅವರು ಸಾವಿರಾರು ಕೋಟಿ ರೂಪಾಯಿದ ಪ್ರೋಗ್ರಾಮ್ಗಳನ್ನ ಉದ್ಘಾಟನೆ ಮಾಡದೇನೆ ಇದ್ದಿರ್ತಕ್ಕಂಥದ್ದು ನಾನು ನೋಡಿದ್ದೇನೆ. ಇಂಥ ಅದ್ಭುತವಾದಂಥ ಶಕ್ತಿ ಸನ್ಮಾನ್ಯ ಶ್ರೀ ಕುಮಾರಸ್ವಾಮಿ ಅವರು. ನೀವು ಬಹಳ ದೊಡ್ಡ ತಪ್ಪು ಮಾಡಿದಿರಿ ಕಳೆದ ಸಲ. ಬಹಳ ದೊಡ್ಡ ತಪ್ಪೇನು ಮಾಡಿದ್ರಿ ಅಂತಂದ್ರೆ, ಒಂದು ಕತೆ ಹೇಳಿ ನಾನು ಮಾತು ಮುಗಿಸ್ತೇನೆ. ಏನಂದ್ರೆ, ಆಲ್ಕೋಡ್ ಹನುಮಂತಪ್ಪನಂತವನೊಬ್ಬ ಬಂದಂತ, ಮಸ್ತ್ ಕುಡಿದು ಮಟನ್ ಖಾನಾವಳಿಗೆ ಹೋದಂತ. ಏನಾಯ್ತಪ್ಪ, ಏನು ಬೇಕಪ್ಪ, ಏನೈತಿ ಹೇಳು, ಏನು ಬೇಕು ಹೇಳು ಅಂದಂತ. ಏನೈತಿ ಹೇಳಪ್ಪ, ಮಟನ್ ಐತೆ, ಚಿಕನ್ ಐತೆ, ಬಿರಿಯಾನಿ ಐತೆ, ಚಿಕನ್ ಬಿರಿಯಾನಿ ಐತೆ, ಚಿಕನ್ ಟಿಕ್ಕ ಐತೆ, ಮಟನ್ ಟಿಕ್ಕ ಐತೆ, ಚಾಪ್ಸ್ ಐತೆ, ಏನು ಬೇಕು ಹೇಳಪ್ಪ. ಇದನ್ನ ಮುಟ್ಟಿ ನನ್ನ ಚಲೋ ಏನಾದ ಅಂತಾನೆ. ಹಾಯ್ ಚಲೋ ಏನಾದಪ್ಪ, ಇಷ್ಟೆಲ್ಲ ಹೇಳೀನಿ, ಇನ್ನೇನು ಹೇಳ, ಇದ್ರಿಗಿಂತ ಚಲೋ ಏನಾದ ಅಂದ್ರೆ, ತಡಿ ನನ್ನ ಮಕ್ಕಳಿಗೆ ಮಾಡ್ತೀನಿ ಮಜಾ ಅಂತೇಳಿ ನಾವು ಇನ್ನೊಂದು ಭಾರಿ ಬೆಲೆ ಬಾಳದಾದಪ್ಪ, ಆ ಬೆಲೆ ಕೊಡುತ್ತೇನೆ. ಯಾರು ಬೇಡ ಅಂತಾರೆ, ಎಷ್ಟನ ರೊಕ್ಕ ಹೋಗ್ಲಿ, ಕುಡ್ದಿರ್ತಾನೆ ಮಸ್ತ್ ಆರಾಮ್ ರಾಜ, ಕುಡ್ದವ ರಾಜ ಇದ್ದಂಗ. ಕುಡಿದು ಆ ಕೇಳ್ತಾನ ಏನಂತಂದ್ರೆ, ನೋಡಿ ಒಳ್ಳೆ ಊಟ ಯಾವ್ದಂದ್ರೆ ಏನಂದ್ರೆ ಬಿರಿಯಾನಿ ಆಯ್ತಪ್ಪ ನಮ್ಮಲ್ಲಿ, ಚಲೋ ಬಿರಿಯಾನಿ ಅಂದ್ರೆ ಲಾಲ್ ಮುರುಗ ನಾವು ಒಂದು ಬಿರಿಯಾನಿ ಐತೆ, ಆ ಬಿರಿಯಾನಿ ಕೊಡ್ತೀನಿ ಅಂದ್ರೆ, ಅದು ಲಾಲ್ ಮುರುಗ ಏನಪ್ಪ ಅಂತ ಕೇಳಿದ್ರೆ, ಒಣ ರೊಟ್ಟಿ, ಮೆಣಸಿನಕಾಯಿ, ನಿನ್ನೆ ಮೊನ್ನೆದು ಮಟನ್ ಹಾಕಿ ಕೊಟ್ರೆ ಅದಕ್ಕೆ ಏನು ಬಿರಿಯಾನಿಯಪ್ಪ ಅನ್ನಂತ. ಹಾಗೆ ಅದನ್ನು ತಿಂದು 300 ರೂಪಾಯಿ ಕೊಡ್ತಕ್ಕಂಥದ್ದು 1600 ರೂಪಾಯಿ ಕೊಟ್ಟನಂತ. ಹಾಗೆ ಕಾಂಗ್ರೆಸ್ನವ್ರನ್ನ ತಗೊಂಬಂದಿರಿ ಈಗ ಲಾಲ್ ಮುರುಗ ಬಿರಿಯಾನಿ. ನೀವು ಇಂತಿಂಥ ಕೆಲಸ ಮಾಡೋ ಮೂಲಕ ನಮ್ಮ ರಾಜ್ಯದ ಅಭಿವೃದ್ಧಿಗೆ ಬಹಳ ದೊಡ್ಡ ಅನ್ಯಾಯ ನಾವು ಮಾಡಿದಂತಾಗಿದೆ. ಇನ್ನೊಂದು ಮಾತು ಹೇಳ್ತೀನಿ, ಈ ದೇಶದಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ಹಣ ಖರ್ಚು ಮಾಡದೇನೆ, ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ಹಣ ಖರ್ಚು ಮಾಡದೆ ಯಾರಾದರೂ ಲೂಟಿ ಮಾಡಿದ್ರೆ ಭಾರತ ದೇಶದಲ್ಲಿ ಕಾಂಗ್ರೆಸ್ ಒಂದೇ ಪಾರ್ಟಿ ಅಂತಕ್ಕಂಥದ್ದು ನೀವು ಮರೆಯೋದಿಲ್ಲ ಅಂತಕ್ಕಂಥ ಮಾತಿನ ಹೇಳಕ್ ಬಯಸ್ತೀನಿ. ನಿಮ್ಗೆ ಗೊತ್ತಿರಲಿ, 1 ರೂಪಾಯಿನೂ ಕೊಟ್ಟು ನೋಡಿ, ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ, ನಾನು 1800 ಕೊಳವೆ ಬಾವಿ ಕೊಟ್ಟಿದ್ದೀನಿ. ಈಗ ಒಬ್ಬ MLAಗೆ 1 ಕೊಳವೆ ಬಾವಿ, ಒಬ್ಬ MLAಗೆ 1 LPC, ಒಬ್ಬ MLAಗೆ 1 ಲ್ಯಾಂಡ್ ಪರ್ಚೇಸ್ ಸ್ಕೀಮು, ಒಂದೊಂದೇ ಲಕ್ಷಾನುಗಟ್ಟಲೆ ಜನ ಇರ್ತಕ್ಕಂಥ ಈ ತಾಲೂಕಿನಲ್ಲಿ ಒಂದೊಂದೇ ಕೊಟ್ರೆ ಯಾರಿಗಂತ ಕೊಡ ಅಂದಿದನ. ಬೇಡ ಅಂತ ನಮ್ಮ ನಾಡಗೌಡರು ಅವ್ರಿಗೆ ಬರ್ಕೊಟ್ಟಿದ್ದು, ಯಾರನ್ನ ತಗೊಂಡು ಹೋಗ್ರಿ ಆ ಕಡೆಗೆ ಅಂತೇಳಿ.
ಈ ರೀತಿನಲ್ಲಿ ಯಾರಾದ್ರೂ ಈ ದೇಶದಲ್ಲಿ ಆಡಳಿತ ಕೊಟ್ಟಿದ್ರೆ ಅದು ಒಂದೇ ಒಂದು ಕಾಂಗ್ರೆಸ್ ಪಕ್ಷ ಅಂತಕ್ಕಂಥದ್ದು ನೀವು ಮರಿಬಾರ್ದಂತಕ್ಕಂಥ ಮಾತು ಹೇಳಕ್ ಬಯಸ್ತೀನಿ.